ನಮಸ್ತೆ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಈ ಮೌನಿ ಅಮಾವಾಸ್ಯೆಯು ನಾಳೆ ಇದೆ. 29 ಜನವರಿಯಂದು ಮೌನಿ ಅಮಾವಾಸ್ಯೆ ಬರ್ತಾ ಇದೆ. ಈ ದಿನದಂದು ಸಾಕಷ್ಟು ಜನ ನೋಡಬಹುದು ನೀವು ಕುಂಭಮೇಳ, ಪ್ರಯಾಗ್ರಾಜ್ ಹಾಗೆ ಇನ್ನಿನ್ನು ಪುಣ್ಯಕ್ಷೇತ್ರಗಳಿಗೆ ಹೋಗಿ ತಮ್ಮ ಪಾಪಕರ್ಮಗಳನ್ನು ತೊಳೆದುಕೊಂಡು ಮುಂದಿನ ಉತ್ತಮ ಜೀವನ ತಮ್ಮದಾಗಲಿ ಎಂದು ಬಯಸುತ್ತಿದ್ದಾರೆ. ಸೊ ಹೀಗಾಗಿ ಈ ಮೌನಿ ಅಮಾವಾಸ್ಯೆಯಂದು ಆ ಪುಣ್ಯಕ್ಷೇತ್ರಗಳಿಗೂ ಹೋಗಲು ಆಗೋದಿಲ್ಲ ಅನ್ನೋರು ಕೂಡ ಅಂತಹ ಪುಣ್ಯವನ್ನೇ ಪಡೆಯಬಹುದು. ಅಂತಹ ಪುಣ್ಯವನ್ನು ಪಡೆಯಲು ಏನು ಮಾಡಬೇಕಪ್ಪ, ಮನೆಯಲ್ಲೇ ಕೂತು ಒಂದು ಸುಲಭ ಪರಿಹಾರವನ್ನು ನಾನು ನಿಮಗೆ ಹೇಳ್ಕೊಡಲು ಬಂದಿದ್ದೇನೆ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ನೀಡಿ. ಈ ಮೌನಿ ಅಮಾವಾಸ್ಯೆಯು ತುಂಬಾ ವಿಶೇಷವಾದ ಅಮಾವಾಸ್ಯೆ ಆಗಿರುತ್ತದೆ. ಈ ಅಮಾವಾಸ್ಯೆ ದಿನದಂದು ಋಷಿ ಮುನಿಗಳು ತುಂಬಾ ಬೇಡಿಕೊಂಡು ಮೌನ ವ್ರತ ಆಚರಣೆಯನ್ನು ಹಾಗೆ ಉಪವಾಸಾದಿಗಳನ್ನು ಮಾಡುತ್ತಾರೆ. ಈ ಮೌನಿ ಅಮಾವಾಸ್ಯೆಯಂದು ಮೌನವಾಗಿ ಇದ್ದು ಮೌನ ವ್ರತ ಆಚರಣೆಯನ್ನು ಅಘೋರಿಗಳು ಮತ್ತು ದೊಡ್ಡ ದೊಡ್ಡ ದೇವ ಪುರುಷರು ಮಾಡಿ ಸಿದ್ಧಿಯನ್ನು ಪಡೆಯುತ್ತಾರೆ. ಆದರೆ ನಾವು ಮಾನವರು ಈ ಎಲ್ಲ ಕಾರ್ಯಗಳನ್ನು ಮಾಡಲು ಆಗುವುದಿಲ್ಲ ಎನ್ನುವವರು, ಅವರದೇ ಕಾರ್ಯಗಳಲ್ಲಿ ಮುಳುಗಿರುವವರು ಮನೆಯಲ್ಲೇ ಕೂತು ಯಾವುದಾದರೂ ಒಂದು ಸಣ್ಣ ನಾನು ಹೇಳುವಂತಹ ಒಂದು ಪರಿಹಾರವನ್ನು ಮಾಡಿಕೊಂಡರೆ ಸಾಕು, ಅಷ್ಟೇ ಪುಣ್ಯವನ್ನು ನೀವು ಪಡೆಯಬಹುದು. ಹೌದು ಸ್ನೇಹಿತರೆ, ಈ ಅಮಾವಾಸ್ಯೆ ದಿನದಂದು ನೀವು ಮೊಟ್ಟ ಮೊದಲು ಮಾಡಬೇಕಾದ ಒಂದು ಕೆಲಸವೇನೆಂದರೆ, ಬೆಳಗ್ಗೆ ಎದ್ದು ಸ್ನಾನ ಮಾಡುವ ನೀರಿನಲ್ಲಿ ಈ ಒಂದು ವಸ್ತುವನ್ನು ಹಾಕಿ ನೀವು ಸ್ನಾನ ಮಾಡಬೇಕು. ಏನಪ್ಪ ಅಂತ ಅಂದರೆ, ಈ ಒಂದು ವಸ್ತು ಅಂದರೆ ಹಾಲನ್ನು ನೀವು ಸ್ವಲ್ಪ ಒಂದು ಬಟ್ಟಲು ಅಷ್ಟು ಅಥವಾ ಸ್ವಲ್ಪ ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಒಂದು ಹಾಲಿನ ಬೆರಕೆ ಆ ಸ್ನಾನದ ನೀರಿನಲ್ಲಿ ಆಗಬೇಕು. ಏಕೆಂದರೆ ಚಂದ್ರನನ್ನು ಪ್ರತಿಬಿಂಬಿಸುವ ಈ ಹಾಲು ಆ ಅಮಾವಾಸ್ಯೆಯಂದು ಚಂದ್ರನ ಕಿರಣಗಳನ್ನೆಲ್ಲ ಹೀರಿಕೊಂಡಿರುತ್ತಲ್ವ. ಹೀಗಾಗಿ ಚಂದ್ರನ ಪ್ರತಿನಿಧಿಸುವ ಒಂದು ಹಾಲಿನ ಶಕ್ತಿಯ ಬಿಂಬವಾಗಿ ಈ ನೀರನ್ನು ನಾವು ಬಳಸುವುದರಿಂದ ನಮಗೆ ಸದಾ ಸುಖ, ಸಂಪತ್ತು, ಧನ ಮತ್ತು ಐಶ್ವರ್ಯ, ನಿಮಗೆ ಅಂದುಕೊಂಡಂತಹ ಎಲ್ಲ ಕೆಲಸ ಕಾರ್ಯ ಎಲ್ಲವೂ ಮನೋಲ್ಲಾಸ. ಈ ಹಾಲೇ ನೀಡುವುದು ಮನೋಲ್ಲಾಸ, ಇದೆಲ್ಲ ನೀಡುತ್ತದೆ. ಸೊ ಹೀಗಾಗಿ ಈ ಒಂದು ಕೆಲಸವನ್ನು ಮಾಡಿ ದೇವರು ಶಿವನ ಪೂಜೆಯನ್ನು ಮಾಡಿ, ಶಿವನ ಪೂಜೆಯನ್ನು ಮಾಡಿದರೆ ನಿಮಗೆ ಅತ್ಯಂತ ಶುಭದಾಯಕವಾಗಿರುತ್ತದೆ. ಹಾಗೆ ಇನ್ನೊಂದು ಕೆಲಸವೇನೆಂದರೆ, ನಿಮ್ಮ ಮನೆಯಲ್ಲಿ ಏನನ್ನು ಮಾಡಬೇಕಪ್ಪ ಅಂತಂದರೆ, ಅವತ್ತು ಒಂದು ಈ ದೀಪ ಹಚ್ಚುವ ಒಂದು ಮಣ್ಣಿನ ದೀಪವನ್ನು ತೆಗೆದುಕೊಂಡು ಅದಕ್ಕೆ ಒಂದು 5 ಕರ್ಪೂರ, 5 ಲವಂಗಗಳನ್ನು ಹಾಕಿ ಅದನ್ನು ಹತ್ತಿಸಿ ಮನೆಗೆ ಒಂದು ದೃಷ್ಟಿಯನ್ನು ತೆಗೆದು ಸಾಯಂಕಾಲ ಅಲ್ಲೇ ಮನೆಯ ಮುಂದೆ ಬಿಟ್ಟು ಬಿಡಿ. ಇದರಿಂದ ನಿಮ್ಮ ನರದೃಷ್ಟಿ ಕೂಡ ಹೋಗುತ್ತದೆ.